ಇವತ್ತು ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ರಾಜ್ಯದಿಂದ ನಮ್ಮವರೆಗೂ ಬಂದಿದೆ. ಅಂದರೆ ಆಯಾ ಜಿಲ್ಲಾ ಹಂತದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು ಮತ್ತು ಪ್ರತಿ ಪ್ರಜೆಗೂ ಇರ್ತಕ್ಕಂತಹ ಹಕ್ಕುಗಳು ಮತ್ತು ಕರ್ತವ್ಯಗಳು ಯಾವ ರೀತಿ ಇದೆ ಅದನ್ನು ಯಾವ ರೀತಿ ತಿಳ್ಕೋಬೇಕಾಗಿದೆ. ನಾವು ಪ್ರಸ್ತಾವನೆ ಮತ್ತು ಈಗಾಗಲೇ ನಮ್ಮ ಶಾಲಾ ಮಕ್ಕಳು ಚೆನ್ನಾಗಿ ಹೇಳ್ತಾರೆ ಎಲ್ಲ ಕಡೆಯೂ. ಹಾಗಾಗಿ ಸಂವಿಧಾನದ ಮಹತ್ವ ಏನು ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಕಡೆಯಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇರುವಂಥದ್ದು ಒಂದು ಸಂತೋಷದ ವಿಚಾರ. ಅದೇ ರೀತಿ ಇಲ್ಲಿ ಕೂಡ ನಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದು ರಾತ್ರಿ ನೆನೆ ಕೂಡ ಕರ್ನಾಟಕ ಪಂಚಾಯತಿನಲ್ಲಿ ಆಯಿತು. ಹಾಗಾಗಿ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಸಂವಿಧಾನ ಪೂರ್ತಿಯಾಗಿ ತಿಳ್ಕೊಂಡ್ರೆ ಸಂವಿಧಾನ ಆ ವಿಧಾನವನ್ನು ನಾವು ತಿಳ್ಕೊಂಡ್ರೆ ಪ್ರತಿದಿನ ಜೀವನ ನಿರ್ವಹಣೆ ಮಾಡೋದು ಯಾವ ರೀತಿ ಏನು ಅಂತೆಲ್ಲ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಸಂವಿಧಾನ ನಮಗೆ ಗೊತ್ತಿಲ್ಲ ಅಂತಂದಾಗ ನಮ್ಮಲ್ಲಿ ಅಪರಾಧ ಕೃತ್ಯಗಳು ಮತ್ತು ಬೇರೆ ಬೇರೆ ಆಗಿರ್ತಕ್ಕಂಥ ಸಮಾಜ ವಿರೋಧಿ ಚಟುವಟಿಕೆಗಳು ಇವೆಲ್ಲವೂ ಕೂಡ ನಡೀತಾ ಇರ್ತದೆ. ಹಾಗಾಗಿ ಸಂವಿಧಾನವನ್ನು ಪೂರ್ಣವಾಗಿ ನಾವು ತಿಳ್ಕೊಂಡಾಗ ಈ ಥರದ್ದು ಯಾವುದು ಕೂಡ ನಾವು ಸಮಾಜ ವಿರೋಧಿ ಕೃತ್ಯಗಳು ಈ ಥರದ ಚಟುವಟಿಕೆಗಳು ಯಾವುದು ಕೂಡ ನಡೆಯೋಕ್ಕೆ ಚಾನ್ಸಸ್ ಇರಲ್ಲ. ಹಾಗಾಗಿ ಅದನ್ನು ಜನರಿಗೆ ತಲುಪಿಸುವಂಥ ಜನರಿಗೆ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಮುಖ್ಯವಾಗಿ ಸಾರ್ವಜನಿಕರು ಇದರ ಬಗ್ಗೆ ತಿಳ್ಕೋಬೇಕಾಗಿದೆ ಮತ್ತು ಯುವಜನತೆ ತಿಳ್ಕೋಬೇಕಾಗಿದೆ. ಯುವಜನತೆ ಹೆಚ್ಚು ಹೆಚ್ಚು ಪ್ರಜ್ಞಾವಂತರಾಗಬೇಕಾಗಿದೆ. ಹಾಗಾಗಿ ಈಗ ನಾವು ಗ್ರಂಥಾಲಯ ಇದ್ರೂ ಕೂಡ ಎಷ್ಟೋ ಜನ ಓದೋಕ್ಕೆ ನಾವು ಅಷ್ಟು ಟೈಮನ್ನು ನಾವು ಸ್ಪೆಂಡ್ ಮಾಡಲ್ಲ. ಹಾಗಾಗಿ ಇದು ನೋಡಿ ಈ ಥರದ್ದು ಎಲ್ಲ ಇದನ್ನು ಮಾಡಿ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇದರ ಬಗ್ಗೆ ಜಾಗೃತಿಯನ್ನು ವಹಿಸಿ ಎಲ್ಲರೂ ತಿಳ್ಕೋಬೇಕಾಗಿದೆ, ಎಲ್ಲ ಅರ್ಕೋಬೇಕಾಗಿದೆ. ಯಾಕಂದರೆ ದೇಶದಲ್ಲಿ 50,000 ಪುಸ್ತಕಗಳನ್ನು ಓದಿರ್ತಕ್ಕಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ. ಇನ್ನು ಯಾರೂ ಕೂಡ ಅಷ್ಟು ಪುಸ್ತಕಗಳನ್ನು ಅಧ್ಯಯನ ಮಾಡಲಿ. ಯಾಕಂದರೆ ಸಂವಿಧಾನವನ್ನು ಅವರು ಬರೀಬೇಕು ಅಂತಂದಾಗ 2 ವರ್ಷ ಟೈಮ್ ತಗೊಂಡ್ರು ಅಂತಂದರೆ ಅವರು ಎಷ್ಟು ಓದಿರಬೇಕು. ಬೇರೆ ಬೇರೆ ದೇಶಗಳ ಸಂವಿಧಾನಗಳೆಲ್ಲ ಎಲ್ಲವನ್ನೂ ಕೂಡ ಓದಿ ಅದನ್ನು ತಿಳ್ಕೊಂಡು ನಾವು ಯಾವ ರೀತಿ ಬದುಕಬೇಕು ಇವತ್ತು ಪ್ರತಿದಿನ ಜೀವನದಲ್ಲಿ. ನಾವು ಈಗ ಒಂದು ಕೋರ್ಟ್ಗೆ ಹೋಗಬೇಕು, ಒಂದು ನಾವು ಕಚೇರಿಗೆ ಹೋಗಬೇಕು, ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅಂತಂದರೆ ಎಲ್ಲರೂ ಕೂಡ ಸಂವಿಧಾನಗಳಿಂದಲೇ ಬರೋದು. ನಾವು IPC ಕಾಲಮಲ್ಲಿ ಈ ಥರ ಮಾಡಿದ್ದಾರೆ, ಈ ಥರ ಇದೆ ಅಂತ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕೇಳಬೇಕು ಅಂತಂದಾಗ ಅದನ್ನೇ ಮಾಡಬೇಕು. ಮತ್ತು ಮಹಿಳೆಯರಿಗೆ ಇವತ್ತು 8 ಗಂಟೆಗಳ ಕಾಲ